ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಾನು ಆಗಲೇ ಬಿಗ್ ಬಾಸ್ ಎಪಿಸೋಡ್ ಅಪ್ಡೇಟ್ ವಿಡಿಯೋದ ಕೊನೆಯಲ್ಲಿ ನಮ್ಮ ಗಿಲ್ಲಿ ನಟ ಅವರಿಗೆ ಇನ್ಸ್ಟಾಗ್ರಾಮ್ ಫಾಲೋಯಿಂಗ್ 1 ಮಿಲಿಯನ್ ದಾಟಿರೋದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕಡೆ ತನಕ ನೋಡಿ. ಸ್ನೇಹಿತರೆ, ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಿಂದ ಬಂದಿರುವಂತಹ ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ 12ಗೆ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡೋದಕ್ಕೂ ಮೊದಲು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸುಮಾರು 1,02,000 ಮಂದಿ ಫಾಲೋವರ್ಸ್ಗಳನ್ನು ಹೊಂದಿದ್ರು. ಅದಾಗಿ ಸುಮಾರು 102 ಅಥವಾ 103 ದಿನಗಳ ಅವಧಿಯಲ್ಲಿ 9 ಲಕ್ಷಕ್ಕಿಂತಲೂ ಅಧಿಕ ಮಂದಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳನ್ನು ಸಂಪಾದಿಸಿಕೊಂಡಿದ್ದಾರೆ. ಇದರಲ್ಲಿ ಒಂದು 5 ಲಕ್ಷ ಜನ ಕೇವಲ 1 ತಿಂಗಳಲ್ಲೇ ಅವರಿಗೆ ಆಗಿದ್ದರು. ಆಮೇಲೆ 9 ಲಕ್ಷ ಆದಮೇಲೆ 1 ಮಿಲಿಯನ್ ಆಗೋದಕ್ಕೆ 1 ಲಕ್ಷ ಫಾಲೋವರ್ಸ್ ಬೇಕಲ್ವಾ. ಈ 1 ಲಕ್ಷ ಜನ ಫಾಲೋವರ್ಸ್ ಕೇವಲ 20 ಗಂಟೆಯಲ್ಲೇ ಬಂದಿದ್ದರು. ಈಗ ಸದ್ಯಕ್ಕೆ 1.1 ಮಿಲಿಯನ್ ಫಾಲೋವರ್ಸ್ಗಳನ್ನು ಗಿಲ್ಲಿ ನಟ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹೊಂದಿದ್ದಾರೆ. 1 ಮಿಲಿಯನ್ ಆದಮೇಲೆ ಇನ್ನೊಂದು ಲಕ್ಷ ಆ್ಯಡ್ ಆನ್ ಆಯ್ತಲ್ಲ, ಇದು ಕೇವಲ 15 ಗಂಟೆಗಳಲ್ಲಿ ಆಗಿದ್ದು. ಸೊ ದಿಸ್ ಈಸ್ ಎ ಮೈಲ್ ಸ್ಟೋನ್ ಇನ್ ಎವ್ರಿ ವಿಚ್ ವೇ. ಆ್ಯಕ್ಚುಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕಾ ಅಂತ ಕೆಲವರು ಕಾಮೆಂಟ್ ಹಾಕ್ಬೋದು. ಡೆಫಿನೆಟ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡಲೇಬೇಕಲ್ವಾ. ಯಾವೊಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟರ ಮಟ್ಟಿಗೆ ಫಾಲೋವರ್ಸ್ಗಳನ್ನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳನ್ನು ಸಂಪಾದಿಸಿಕೊಂಡಿದ್ದಾರೆ ಹೇಳಿ. ಆ್ಯಂಡ್ ಅದು ಅಲ್ಲದೆ ಈ ಸೀಸನಲ್ಲಿ ಇರುವಂತಹ ಯಾವೊಬ್ಬ ಕಂಟೆಸ್ಟೆಂಟ್ ಕೂಡ ಗಿಲ್ಲಿಗೆ ಇರುವಷ್ಟು ಇನ್ಸ್ಟಾಗ್ರಾಮ್ ಫ್ಯಾನ್ ಫಾಲೋಯಿಂಗನ್ನು ಪಡ್ಕೊಂಡಿಲ್ಲ. ಪ್ಲಸ್ ಬಿಗ್ ಬಾಸ್ ಸೀಸನ್ ವಿನ್ನರ್ಸ್ ಅಂತ ಅನ್ಸ್ಕೊಂಡಿದ್ದಾರಲ್ಲ, ಆಲ್ಮೋಸ್ಟ್ 7ರಿಂದ 8 ಜನ ಅನಿಸುತ್ತೆ. ಅವರಿಗೆಲ್ಲ ಕಂಪೇರ್ ಮಾಡಿದ್ರು ಕೂಡ ನಮ್ಮ ಗಿಲ್ಲಿ ನಟ ಅವರಿಗೆ ಅಂದರೆ ಇಷ್ಟು ಕಡಿಮೆ ಅವಧಿಯಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ಇದೊಂದು ದೊಡ್ಡ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಬಿಗ್ ಬಾಸ್ ಶೋ ಅಂತಂದ್ರೇ ಒಂದು ರೀತಿ ಈ ಅಪ್ಪರ್ ಕ್ಲಾಸ್ ಆಡಿಯನ್ಸ್ ಅಥವಾ ಅರ್ಬನ್ ಆಡಿಯನ್ಸ್ ಮಾತ್ರ ನೋಡ್ತಾರೆ ಅನ್ನುವಂತಹ ಒಂದು ಥಾಟ್ ಏನಿತ್ತಲ್ಲ, ಅದನ್ನೆಲ್ಲ ತೊಡೆದು ಹಾಕಿ ಗಲ್ಲಿಯಲ್ಲೂ ಅಂದರೆ ಬಿಗ್ ಬಾಸ್ ನೋಡೋ ಥರ ಮಾಡಿರುವಂತಹ ಒಂದು ಶ್ರೇಯ ನಮ್ಮ ಗಿಲ್ಲಿ ನಟ ಅವರಿಗೆ ಸಲ್ಲಲೇಬೇಕು. ಬಿಕಾಸ್ ಗಿಲ್ಲಿ ಒಂದು ರೀತಿ ಹೇಗೆ ಅಂತ ಹೇಳಿದ್ರೆ, ಹಳ್ಳಿಯಲ್ಲೂ ಕೂಡ ನಮ್ಮ ಮನೆ ಮಗ ಇದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ, ಸಖತ್ತಾಗಿ ಆಟ ಆಡ್ತಾ ಇದ್ದಾನೆ, ಒಳ್ಳೆ ಕಾಮಿಡಿ ಮಾಡ್ತಾನೆ, ಒಳ್ಳೆ ಮಜಾ ಕೊಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಹಳ್ಳಿಯಲ್ಲೂ ಗಲ್ಲಿಯಲ್ಲೂ ಅಂದರೆ ಗಿಲ್ಲಿ ಮೇಲೆ ಕ್ರೇಜ್ ಬೆಳೆಸ್ಕೊಂಡು ನೋಡ್ತಾ ಇರುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದನ್ನು ನಾವು ಒಪ್ಕೊಳ್ಳೇಬೇಕು. ಅಫ್ಕೋರ್ಸ್ ಹೇಟರ್ಸ್ ಕೆಲವೊಂದಷ್ಟು ಜನ ಹೇಳ್ತಾರೆ, ಏನೋ ಗಿಲ್ಲಿ PR ಮಾಡಿಸ್ಬಿಟ್ಟಿದ್ದಾನೆ, ಬೇಕು ಅಂತ ದುಡ್ಡು ಕೊಟ್ಟು ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾನೆ ಅಂತ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಗಿಲ್ಲಿ ಅವರು ರಿಲೆಂಟ್ ಕ್ರಿಯೇಷನ್ಸ್ಗೆ ತಮ್ಮ ಅಕೌಂಟನ್ನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಈ ರಿಲೆಂಟ್ ಕ್ರಿಯೇಷನ್ಸ್ ಅನ್ನುವಂಥದ್ದು ದಿಸ್ ಈಸ್ ಒಂದು ಅಕೌಂಟ್ ಹ್ಯಾಂಡಲ್ ಮಾಡುವಂತಹ ಒಂದು ಏಜೆನ್ಸಿ ಅಷ್ಟೇ. ಇದೇ ಸೇಮ್ ರಿಲೆಂಟ್ ಕ್ರಿಯೇಷನ್ಸ್ ಅವರು ಇದಕ್ಕಿಂತ ಹಿಂದೆ ನಮ್ಮ ವಿನಯ್ ಗೌಡ ಅವರಿಗೆ, ಕಾರ್ತಿಕ್ ಮಹೇಶ್ ಅವರಿಗೆ, ಸಾಕಷ್ಟು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗೆ ಅಂದರೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನು ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡುವಂತಹ ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಸೊ ಇಲ್ಲಿ ಗಿಲ್ಲಿಯವರು PR ಮಾಡಿಸಿ ಈ ಥರ ಫಾಲೋವರ್ಸ್ಗಳನ್ನು ಸಂಪಾದನೆ ಮಾಡ್ಕೊಂಡಿಲ್ಲ, ಅಕೌಂಟ್ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಕಂಪನಿಗೆ ಕೊಟ್ಟು ಬಂದಿದ್ದಾರೆ ಅಷ್ಟೇ. ಸೊ ಈ ಕ್ಲಾರಿಟಿ ಹೇಟರ್ಸ್ಗಳಿಗೆ ಇರಲಿ ಅಂತ ನಾನು ಹೇಳ್ತೀನಿ. ಅಷ್ಟೇ ಅಲ್ಲದೆ ನೀವೀಗ ಅವರ ಗಿಲ್ಲಿ ನಟ ಅವರ ಇನ್ಸ್ಟಾಗ್ರಾಮ್ನ ನೋಡ್ಬೋದು. ಈಗ ಒಂದು ಹೊಸ ಸ್ಟೋರಿ ಹಾಕಿದ್ದಾರೆ. ಅದರಲ್ಲಿ ಕೇವಲ ಗಿಲ್ಲಿ ನಟ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕುವಂತಹ ಸ್ಟೋರಿಗೇ ಮೋರ್ ದ್ಯಾನ್ 7 ಲ್ಯಾಕ್ ಅಥವಾ 8 ಲ್ಯಾಕ್ ಅಥವಾ ಮೋರ್ ದ್ಯಾನ್ 1 ಮಿಲಿಯನ್ ವ್ಯೂವರ್ಶಿಪ್ ಇರೋದನ್ನು ಅವರು ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ದಿಸ್ ಈಸ್ ಕಂಪ್ಲೀಟ್ಲಿ ಒಂದು ಆರ್ಗ್ಯಾನಿಕ್ ಆಗಿ ಬಂದಿರುವಂತಹ ಫ್ಯಾನ್ ಫಾಲೋಯಿಂಗ್. ಸೊ ಸುಮ್ಮನೆ ಆಗಿರೋದಂತೂ ಡೆಫಿನೆಟ್ಲಿ ಅಲ್ಲ. ನಮ್ಮ ಗಿಲ್ಲಿ ನಟ ಅವರು ಫ್ರಮ್ ದ ಡೇ ಒನ್ ಮ್ಯಾನ್ ಶೋ ರೀತಿಯಲ್ಲಿ ಈ ಒಂದು ಸೀಸನ್ 12 ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇರೋದಂತೂ ಸತ್ಯ. ಅಷ್ಟೆಲ್ಲ ಯಾಕೆ ಸುಮ್ಮನೆ ಇಷ್ಟೆಲ್ಲ ಫಾಲೋವರ್ಸು ಬರಲ್ಲ ಅಲ್ವಾ. ಮನುಷ್ಯನಲ್ಲಿ ಸ್ಟಫ್ ಇಲ್ಲ ಅಂತಂದರೆ, ಅಥವಾ ಕೆಲವೊಂದಷ್ಟು ಜನ ಹೇಳೋ ಹಾಗೆ ಬರೀ ಕಾಮಿಡಿ ಮಾತ್ರ ಮಾಡ್ತಾನೆ, ಬೇರೆ ಏನೂ ಮಾಡ್ತಾ ಇಲ್ಲ ಅವನು ಅನ್ನೋ ಥರ ಇದ್ದರೆ ಇಷ್ಟೆಲ್ಲ ಫಾಲೋವರ್ಸ್ ಬರಲ್ಲ ಅಲ್ವಾ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡಿಗರು ಸುಮ್ಮನೆ ಒಬ್ಬರನ್ನು ತಮ್ಮ ಮನಸ್ಸಿಗೆ ಹತ್ತಿರ ಮಾಡಿಕೊಂಡು ಇಷ್ಟರ ಮಟ್ಟಿಗೆ ಹುಚ್ಚಿಬಿದ್ದೆಲ್ಲ ಯಾರನ್ನೂ ಪ್ರೀತಿಸಲ್ಲ. ದೇ ಆರ್ ವೆರಿ ಪ್ರಾಕ್ಟಿಕಲ್. ನಿಜವಾಗ್ಲೂ ಒಬ್ಬ ಮನುಷ್ಯನಲ್ಲಿ ಸ್ಟಫ್ ಇದೆ ಅಂತ ಅನಿಸಿದ್ರೆ, ಬರೀ ಕಾಮಿಡಿ ಇದೆ ಅಂತ ಅನಿಸಿದ್ರಲ್ಲ, ಸ್ಟಫ್ ಇದೆಯಾ ಅಂದರೆ ವ್ಯಕ್ತಿತ್ವದಲ್ಲಿ ಏನೋ ಒಂದು ಉತ್ಕೃಷ್ಟವಾದದ್ದು ಇದೆಯಾ ಅಂತ ಅನಿಸಿದರೆ ಮಾತ್ರ ಆ ವ್ಯಕ್ತಿಯನ್ನು ತಮ್ಮ ಮನಸ್ಸಿನ ಹತ್ತಿರಕ್ಕೆ ತೆಗೆದುಕೊಳ್ತಾರೆ. ಇಲ್ಲ ಅಂದರೆ ನೀಟಾಗಿ ರಿಜೆಕ್ಟ್ ಮಾಡ್ತಾರೆ. ನಮ್ಮಲ್ಲಿ ಅಂಧಾಭಿಮಾನ ಆಗಿರಬಹುದು, ಅಥವಾ ಸುಮ್ಮನೆ ಒಬ್ಬರನ್ನು ಯಾಕೆಂದರೆ ಅವ್ರು ಏನೂ ಮಾಡದೆ
ಏನೋ ಬೇರೆ ಯಾವುದೋ ಒಂದು ರೀಸನ್ಗೆ ಒಬ್ಬರನ್ನ ಸಪೋರ್ಟ್ ಮಾಡುವಂಥದ್ದು ಅದೆಲ್ಲ ಮಾಡಲ್ಲ. ಸ್ಟಫ್ ಇದ್ದರೆ ಮಾತ್ರ ಸಪೋರ್ಟ್ ಮಾಡ್ತಾರೆ. ಸೊ ಇನ್ ದ್ಯಾಟ್ ವೇ ಈ ರೀತಿ ಕೇವಲ 3 ತಿಂಗಳಲ್ಲಿ ಗಿಲ್ಲಿ ನಟ ಅವರಿಗೆ ಇಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಬಂದಿರುವಂಥದ್ದು ಒಂದು ದೊಡ್ಡ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ದಿಸ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಆ್ಯಂಡ್ ಹಂಗೆ ನೋಡೋಕೆ ಹೋದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಇನ್ಫ್ಲೂಯೆನ್ಸರ್ಗಳು ನಮ್ಮ ಗಿಲ್ಲಿ ನಟ ಅವ್ರ ಮೇಲೆ ಯಾಕಂದರೆ ಕಂಟೆಂಟ್ಗಳನ್ನು ಮಾಡಿ ಅವರ ಫಾಲೋವರ್ಸ್ಗಳನ್ನು ಕೂಡ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇದು ಕೂಡ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆ್ಯಕ್ಚುಲಿ. ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಿ ತಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳನ್ನು, ತಮ್ಮ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ಗಳನ್ನು ಹೆಚ್ಚು ಮಾಡ್ಕೊಂಡಿರುವಂತಹ ಸಿಚುವೇಶನ್ ಕೂಡ ಇದೇ ಫಸ್ಟ್ ಟೈಮ್ ಆಗಿರುವಂಥದ್ದು. ಸೊ ಇನ್ ದ್ಯಾಟ್ ವೇ ನಮ್ಮ ಗಿಲ್ಲಿಯವರು ಇನ್ಫ್ಲೂಯೆನ್ಸರ್ಸ್ಗಳಿಗೆ ಒಂದು ರೀತಿ ಬಾಪ್ ಆಫ್ ಆಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವರನ್ನು ಅಂದರೆ ಅವ್ರ ಬಗ್ಗೆ ಮಾತಾಡ್ತಾ ಇರುವಂತಹ ಇನ್ಫ್ಲೂಯೆನ್ಸರ್ಸ್ಗಳಿಗೂ ಕೂಡ ಗಿಲ್ಲಿ ನಟ ಅವರು ಒಂದು ರೀತಿ ಇಲ್ಲಾಂದರೆ ಪಾಸಿಟಿವ್ ಹೋಪ್ ಆಗಿ ಪರಿಣಮಿಸಿದ್ದಾರೆ. ಅಂದರೆ ಅವ್ರ ಬಗ್ಗೆ ಯಾರೆಲ್ಲ ಮಾತಾಡ್ತಿದ್ದಾರೋ ಅವ್ರಿಗೂ ಅಂದರೆ ಕರೆಕ್ಟ್ ಇವರು ಪಾಯಿಂಟ್ ಹೇಳ್ತಾ ಇದ್ದಾರೆ, ಗಿಲ್ಲಿ ಅವರು ಕರೆಕ್ಟಾಗಿ ಆಟ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿನೇ ಗಿಲ್ಲಿ ಬಗ್ಗೆ ಕಂಟೆಂಟ್ ಮಾಡುವಂತಹ ಇನ್ಫ್ಲೂಯೆನ್ಸರ್ಸ್ಗಳನ್ನು ಕೂಡ ಜನಗಳು ಇಷ್ಟಪಡ್ತಾ ಇದ್ದಾರೆ. ಸೊ ಇಷ್ಟರ ಮಟ್ಟಿಗೆ ರೇಜ್ ಕ್ರಿಯೇಟ್ ಆಗಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಈಗ ಓಪನ್ ಮಾಡಿ ನೋಡಿದ್ರೆ ಫೀಡಲ್ಲಿ ನಿಮಗೆ ಗಿಲ್ಲಿ ಅವ್ರದ್ದು ಸಾಕಷ್ಟು ಕ್ಲಿಪ್ಸ್ ಕಾಣಲಿಕ್ಕೆ ಸಿಗುತ್ತೆ. ಇದು ಬೇರೆ ಯಾವುದೇ ಸೀಸನ್ಗಳಲ್ಲೂ ಕೂಡ ಇಷ್ಟರ ಮಟ್ಟಿಗೆ ನನಗೆ ಕಾಣಲಿಕ್ಕೆ ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನ್ ಕೂಡ ಅಂದರೆ ಲಾಸ್ಟ್ ಸೀಸನ್ ಏನು ಸೀಸನ್ 10 ಇರ್ಬೋದು, ಸೀಸನ್ 8 ಅಂದರೆ ಒಂದೊಂದು ಪರ್ಟಿಕ್ಯುಲರ್ ಸೀಸನ್ಸ್ ಬರುವಾಗ ಆ ಸೀಸನಲ್ಲಿ ಆಗುವಂತಹ ಕೆಲವೊಂದಷ್ಟು ಘಟನಾವಳಿಗಳನ್ನು ಇಟ್ಕೊಂಡು ವಿಡಿಯೋ ಕ್ಲಿಪ್ಸ್ ಬರುವಂಥದ್ದು, ರೀಲ್ಸ್ ಬರುವಂಥದ್ದು ಇದೆಲ್ಲ ನೋಡಿರ್ತೀವಿ. ಸೀಸನ್ 10 ಕೂಡ ನಾವು ತುಂಬ ನೋಡ್ತಾ ಇದ್ವಿ, ಸೀಸನ್ 11 ನೋಡಿದ್ದೀವಿ. ಅಫ್ಕೋರ್ಸ್ ನಮ್ಮ ಹನುಮಂತ ಅವರ ಕಾಂಟ್ರಿಬ್ಯೂಷನ್ ಗಲ್ಲಿಗೆ ಬಿಗ್ ಬಾಸ್ ನುಗ್ಗಿ ಪ್ರಚಾರವನ್ನು ಪಡ್ಕೊಳ್ಳೋದಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಕೂಡ ಇದೆ. ಬಟ್ ಅದನ್ನು ಮೀರಿಸುವಂತಹ ಒಂದು ನೆಕ್ಸ್ಟ್ ಲೆವೆಲ್ ರೀಚನ್ನು ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಶೋಗೆ ಪ್ರಾಪ್ತಿ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಒಪ್ಪೋ ಮಾತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೇ ನಾನು ಹೇಳ್ದಲ್ಲ, ಸೋಷಿಯಲ್ ಮೀಡಿಯಾ ಯಾವ ರೀತಿ ಆಗಿದೆ ಅಂತಂದರೆ ಇಟ್ಸ್ ಟೋಟಲಿ ಅಂದರೆ ಗಿಲ್ಲಿ ಮಯ. ಜಸ್ಟ್ ಫೀಡಲ್ಲಿ ನೋಡುವಾಗ ನಿಮಗೆ ಗಿಲ್ಲಿದೆ ಕ್ಲಿಪ್ಸ್ ಬರ್ತಿರುತ್ತೆ. ಪ್ರತಿ ಎಪಿಸೋಡ್ನ ಕೆಲವೊಂದಷ್ಟು ಹೈಲೈಟ್ ಮೊಮೆಂಟ್ಸ್ಗಳನ್ನು ರೀಲ್ಸ್ಗಳಲ್ಲಿ ಹಾಕಿ ಅದು ಸಿಕ್ಕಾಬಟ್ಟೆ ಶೇರ್ ಆಗಿ ಅವು ಕೂಡ ಆಲ್ಮೋಸ್ಟ್ ಮಿಲಿಯನ್ ಗಟ್ಟಲೆ ರೀಚ್ ಆಗಿ ಆ ಥರದ್ದೆಲ್ಲ ನಡೆದಿರುವಂಥದ್ದನ್ನು ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು. ಆ್ಯಂಡ್ ನಮ್ಮ ಗಿಲ್ಲಿ ನಟ ಅವರಿಗಿರುವಂತಹ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಬೇರೆ ಉಳಿದಿರುವಂತಹ ಸೀಸನ್ 12 ಕಂಟೆಸ್ಟೆಂಟ್ಸ್ಗಳಿಗೆ ಹೋಲಿಸಿದರೆ ಕಂಪ್ಯಾರಿಸನೇ ಇಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗೆಯೇ ಬಿಗ್ ಬಾಸ್ ವಿನ್ನರ್ಸ್ ಅಂತೆಲ್ಲ ಯಾರೆಲ್ಲ ಇಲ್ಲಿ ತನಕ ಅನ್ನಿಸ್ಕೊಂಡಿದ್ದಾರಲ್ಲ ಈ ಹಿಂದೆ, ಸೊ ಅವರಲ್ಲೂ ಕೂಡ ಆಲ್ಮೋಸ್ಟ್ 6 ರಿಂದ 7 ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗಿಂತ ಬಿಗ್ ಬಾಸ್ ವಿನ್ನರ್ಸ್ಗೆ ಇರುವಂತಹ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳಿಗಿಂತ ನಮ್ಮ ಗಿಲ್ಲಿಗೇ ಜಾಸ್ತಿ ಜನ ಫಾಲೋವರ್ಸ್ ಇದ್ದಾರೆ. ಸೊ ಈಗೇನು ಬಿಗ್ ಬಾಸ್ ಸೀಸನ್ 12ಗೆ ಎಂಟರ್ ಆಗೋದಕ್ಕಿಂತ ಮೊದಲು 1,02,000 ಫಾಲೋವರ್ಸ್ ಇದ್ದರು ಗಿಲ್ಲಿ ಅವರಿಗೆ. ಅದಾದಮೇಲೆ 9 ಲಕ್ಷ ಜನ ಬಂದಿದ್ದಾರೆ ಇವಾಗ. ಕೇವಲ ಈ 9 ಲಕ್ಷ ಜನ ಕರೆಕ್ಟಾಗಿ ವೋಟ್ ಹಾಕಿದರೆ ಸಾಕು, 99 ವೋಟ್ಸ್ಗಳನ್ನು ಡೈಲಿ, ಇಷ್ಟೇ ಸಾಕು ಗಿಲ್ಲಿ ಅವರು ಈಸಿಯಾಗಿ ವಿನ್ ಆಗೋದಕ್ಕೆ. ಸೊ ಇಟ್ಸ್ ಎ ಈಸಿ ವಿನ್ ಅಂತ ಹೇಳ್ಬೋದು ಗಿಲ್ಲಿಯವರು ಗೆದ್ದ ನಂತರ. ಈಗಲೇ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಬಟ್ ಈಗಿರುವಂತಹ ಸೋಷಿಯಲ್ ಮೀಡಿಯಾ ಕ್ರೇಜ್ ನೋಡುವಾಗ ಗೆಲುವು ನಿಶ್ಚಿತ ಅಂತಲೇ ಆಲ್ಮೋಸ್ಟ್ ಅಂದ್ಕೊಳ್ಬಹುದು. ಪ್ಲಸ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಂದರೆ ಬೆಳೀತಾ ಇರುವಂತಹ ರೀತಿ ನೋಡುವಾಗ ಈಗ ನೆಕ್ಸ್ಟ್ ವೀಕಲ್ಲಿ ಬಿಗ್ ಬಾಸ್ ಸೀಸನ್ 12 ಕೊನೆಗೊಳ್ಳುತ್ತೆ. ಅಷ್ಟರೊಳಗೆ ಆಲ್ಮೋಸ್ಟ್ 1.5 ಮಿಲಿಯನ್ ಫಾಲೋವರ್ಸ್ ಎಲ್ಲ ರೀಚ್ ಆಗ್ತಾರೆ ಅಂತ ಮೇಲ್ನೋಟಕ್ಕೆ ಈಗಾಗಲೇ ಅನ್ನಿಸ್ತಾ ಇದೆ. ಸೊ ನಾನು ಹೇಳೋದು, ಗಿಲ್ಲಿ ಬರೀ ಕಾಮಿಡಿ ಮಾಡ್ತಾ ಇದ್ದಿದ್ರೆ, ಗಿಲ್ಲಿಯಲ್ಲಿ ಬರೀ ಟ್ಯಾಲೆಂಟೇ ಇಲ್ಲ, ಸುಮ್ಮನೆ ಏನೋ ಓತ್ಲ ಹೊಡ್ಕೊಂಡಿದ್ದಾರೆ ಅಂತ ಇರ್ತಿದ್ದಿದ್ರೆ ಯಾಕೆ ಇಷ್ಟೊಂದು ಜನ ಫಾಲೋ ಮಾಡ್ತಾರೆ? ಗಿಲ್ಲಿಯಲ್ಲಿ ಡೆಫಿನೆಟ್ಲಿ ಟ್ಯಾಲೆಂಟ್ ಇದೆ. ಗಿಲ್ಲಿ ಈಸ್ ಜಸ್ಟ್ ನಾಟ್ ಎ ಕಾಮಿಡಿಯನ್, ಹೀ ಈಸ್ ಅನ್ ಆ್ಯಕ್ಟರ್. ಪ್ಲಸ್ ಸಿಚುವೇಶನ್ಸ್ಗಳನ್ನು ಅವರು ತಿಳಿಗೊಳಿಸುವ ರೀತಿ ಇದೆಯಲ್ಲ, ಇಟ್ ಈಸ್ ವೆರಿ ಯುನೀಕ್. ಅವರು ಯಾವುದೇ ಒಂದು ಪ್ರತಿಕೂಲ ಪರಿಸ್ಥಿತಿಯನ್ನು ತುಂಬ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವಂತಹ ಕಲೆ ಅವರಿಗೆ ತುಂಬ ನ್ಯಾಚುರಲ್ ಆಗಿ ಒಲಿದಿದೆ. ಅದಕ್ಕೆ ಅವರ ಅಮ್ಮ ಹೇಳಿದಂತಹ ಮಾತುಗಳೇ ಸಾಕ್ಷಿ. ಬಿಗ್ ಬಾಸ್ ಮನೆ ಒಳಗಡೆ ಫ್ಯಾಮಿಲಿ ವೀಕಲ್ಲಿ ಅವ್ರ ತಾಯಿ ಬಂದಾಗ ಹೇಳ್ತಾರೆ, ಏನೋ ಮಗ ಮನೇಲಿ ಹೆಂಗಿದೆಯೋ ಅದೇ ಥರ ಆಟ ಆಡ್ತಾ ಇದೆಯಲ್ಲೋ ಅಂತಂದರೆ, ಅವರ ಅಮ್ಮನಿಗೆ ಆ್ಯಕ್ಚುಲಿ ಇದೊಂದು ಶೋಲ್ಲಿ ಏನೋ ಬೇರೆ ಥರ ಸ್ವಲ್ಪ ಒಂದು ಡಿಕೋರಮ್ ಎಲ್ಲ ಮೇಂಟೈನ್ ಮಾಡಬೇಕು, ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಮುಗ್ಧತೆ ಅವರ ಅಮ್ಮನಲ್ಲಿದೆ. ಅಂದರೆ ಇದೇನೋ ಶೋ ಅಲ್ವಾ, ಇವನು ಯಾಕೆ ಹಿಂಗೆ ಮನೇಲಿದ್ದಂಗೆ ಆಡ್ತಾ ಇದ್ದಾನೆ ಅಂತ. ಸೊ ದಟ್ ಮೀನ್ಸ್ ಟು ಸೇ ದಟ್ ಅವರೊಂದು ಸತ್ಯ ಕೂಡ ಹೇಳಿದ್ರು, ಗಿಲ್ಲಿ ಅವರು ಅವ್ರ ಮನೇಲಿ ಹೆಂಗೆ ಆಡ್ತಾರೋ ಅದೇ ರೀತಿಯೇ ಬಿಗ್ ಬಾಸ್ ಮನೆಯಲ್ಲೂ ಆಡ್ತಿದ್ದಾರೆ ಅಂತ. ಸೊ ದಟ್ ಮೀನ್ಸ್ ಟು ಸೇ ದಟ್ ಹಿ ಈಸ್ ಜಸ್ಟ್ ನಾಟ್ ಎ ಕಾಮಿಡಿಯನ್, ಹಿ ಈಸ್ ಟ್ಯಾಲೆಂಟೆಡ್ ಆ್ಯಂಡ್ ಹಿ ಈಸ್ ವೆರಿ ರಿಯಲ್ ಆ್ಯಂಡ್ ಹಿ ಈಸ್ ಎ ಒರಿಜಿನಲ್ ಅಂತ.
ಅವರು ಒರಿಜಿನಲ್ ಆಗಿ ಕೂಡ ಮನೇಲಿ ಹೆಂಗಿದ್ರು ಹೊರಗಡೆ ಹಾಗೇನೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದಾರೆ. ಸೊ ವ್ಯಕ್ತಿತ್ವದ ಆಟದಲ್ಲಿ ಆ್ಯಕ್ಚುಲಿ ರಿಯಲ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೂ ಕೂಡ ಗಿಲ್ಲಿಯವರು ಒರಿಜಿನಲ್ ಅಂತ ಹೇಳ್ಬೋದು. ಪ್ಲಸ್ ಅದನ್ನು ಹೊರತುಪಡಿಸಿ ಸಿಚುವೇಶನಲ್ ಕಾಮಿಡಿ ಇರ್ಬೋದು, ಮತ್ತು ಪಂಚ್ ಕೊಡೋ ರೀತಿ ಇರಬಹುದು, ಮತ್ತು ಸ್ಪಾಂಟ್ಯಾನಿಟಿ ಇರಬಹುದು, ಅವರ ಕ್ರಿಯೇಟಿವಿಟಿ ಇನ್ ಟರ್ಮ್ಸ್ ಆಫ್ ಬರವಣಿಗೆ ಪ್ಲಸ್ ಡ್ಯಾನ್ಸ್ ಇರ್ಬೋದು, ಮತ್ತು ಕ್ವಿಕ್ಕಾಗಿ ಕೆಲವೊಂದಷ್ಟು ವಿಷಯಗಳಿಗೆ ಪದಗಳ ರೂಪ ಕೊಟ್ಟು ಅದನ್ನು ಪ್ರೆಸೆಂಟ್ ಮಾಡುವಂತಹ ರೀತಿ ಇರ್ಬೋದು. ಇದೆಲ್ಲವೂ ಕೂಡ ಜನಗಳಿಗೆ ಬಹಳ ಇಷ್ಟ ಆಗಿರುತ್ತೆ. ಅಷ್ಟಲ್ಲದೆ ಸುಮ್ಮನೆ ಜನಗಳು ಅವರನ್ನು ಇಷ್ಟಪಡಲ್ಲ. ಸೊ ಇವೆಲ್ಲ ಕಾರಣಗಳಿಂದ ನಮ್ಮ ಗಿಲ್ಲಿ ನಟ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದ್ದಾರೆ. ಸೊ ಹೀಗೆ ಹೋದರೆ ನಾನು ಆಗಲೇ ಹೇಳಿದಾಗೆ ಸುಮಾರು 1.5 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗೋದು ನಿಶ್ಚಿತ ಅಂತ ಅನಿಸುತ್ತೆ. ಇದೆಲ್ಲದರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ಗಿಲ್ಲಿಯವರ ಮ್ಯಾನಿಫೆಸ್ಟೇಷನ್ ಪವರ್ ಬಗ್ಗೆ ಕೂಡ ಮಾತಾಡಬೇಕು. ಬಿಕಾಸ್ ಅವರು ಒಂದು ಪಾಯಿಂಟಲ್ಲಿ ಕಾವ್ಯ ಅವ್ರ ಜೊತೆ ಕೂತ್ಕೊಂಡು ಹೇಳ್ತಾರೆ, ಕಾವು ನಾನು ಮನೆಯಿಂದ ಹೊರಗೆ ಹೋಗುವಾಗ 1 ಮಿಲಿಯನ್ ಫಾಲೋವರ್ಸ್ ಆಗಿಬಿಟ್ಟಿದ್ರೆ ಅಂತ. ಆ ಒಂದು ಕ್ಲಿಪ್ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಸೊ ಅವ್ರು ಮ್ಯಾನಿಫೆಸ್ಟ್ ಮಾಡಿದ ಹಾಗೇ 1 ಮಿಲಿಯನ್ ಫಾಲೋವರ್ಸ್ ಆಗಿದೆ. ಅದಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಷ್ಟು ಅವರು ಜಡ್ಜ್ ಮಾಡ್ತಾರೆ, ಸಿಚುವೇಶನ್ಸ್ ಯಾವ ರೀತಿ ಆಗಬಹುದು, ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಆಗುತ್ತೆ, ಏನೇನು ನಡೆಯುತ್ತೆ ಅಂತ. ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಅವ್ರು ಅಂದ್ಕೊಂಡ ಹಾಗೆ ನಡೆದಿದೆ. ಅಷ್ಟರ ಮಟ್ಟಿಗೆ ಒಂದು ಜಡ್ಜಿಂಗ್ ಕೆಪಾಸಿಟಿ ಅವರಲ್ಲಿದೆ. ಪ್ಲಸ್ ಮ್ಯಾನಿಫೆಸ್ಟೇಷನ್ ಎಬಿಲಿಟೀಸ್ ಕೂಡ ಗಿಲ್ಲಿಯವರು ಸಾಕಷ್ಟು ಸಂದರ್ಭಗಳಲ್ಲಿ ತೋರಿಸ್ಕೊಂಡಿದ್ದಾರೆ. ಹೀ ಈಸ್ ಎ ಗಿಫ್ಟೆಡ್ ಮ್ಯಾನ್ ಪ್ಲಸ್ ಎ ಟ್ಯಾಲೆಂಟೆಡ್ ಫೆಲೋ. ಸೊ ಹೀಗಾಗಿ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ. ಇನ್ನು ಬಾಕಿ ಇರೋದು ಕಪ್ಪು ಮಾತ್ರ. ಅದನ್ನು ಗಿಲ್ಲಿಯವರಿಗೆ ಕೊಡಿಸುವಂತಹ ಒಂದು ಹೊಣೆಗಾರಿಕೆ ಪ್ರೇಕ್ಷಕರ ಮೇಲೇ ಇದೆ. ಅಟ್ಲೀಸ್ಟ್ ಅವರನ್ನು ಫಾಲೋ ಮಾಡ್ತಾ ಇರುವಂತಹ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮೇಲೆ ಇದೆ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇದೆಲ್ಲದರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.